ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯೋಗಗಳಿಗೆ ಹೆಸರಾಗಿರುವ ಕನಸುಗಾರ ರವಿಚಂದ್ರನ್ ಅವರ ಮಹತ್ವಾಕಾಂಕ್ಷೆಯ ಸಿನಿಮಾ ಶಾಂತಿ ಕ್ರಾಂತಿ ಬಿಡುಗಡೆಯಾಗಿ ಬರೋಬ್ಬರಿ 3 ದಶಕಗಳು ಕಳೆದಿವೆ. 1991ರಲ್ಲಿ ತೆರೆಗೆ ಬಂದ ಈ ಸಿನಿಮಾ ಆಗಿನ ಕಾಲಕ್ಕೆ ಭಾರತೀಯ ಚಿತ್ರರಂಗವೇ ಅಚ್ಚರಿಯಿಂದ ನೋಡುವಂತಹ ಬೃಹತ್ ಪ್ರಯತ್ನವಾಗಿತ್ತು. ಆದರೆ ಸಿನಿಮಾ ಬಗ್ಗೆ ರವಿಚಂದ್ರನ್ ಅವರು ಇಟ್ಟುಕೊಂಡಿದ್ದ ನಿರೀಕ್ಷೆ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಈಡೇರಲಿಲ್ಲ. ಬೃಹತ್ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ನಿರೀಕ್ಷಿತ ಗಳಿಕೆ ಕಾಣದೆ ರವಿಚಂದ್ರನ್ ಅವರ ವೃತ್ತಿ ಬದುಕಿನಲ್ಲೇ ದೊಡ್ಡ ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗಿತ್ತು. ಇದೀಗ 3 ದಶಕಗಳ ಬಳಿಕ ಅದೇ ಶಾಂತಿ ಕ್ರಾಂತಿ ಮತ್ತೆ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರವಿಚಂದ್ರನ್ ಅಭಿಮಾನಿಗಳು ಶಾಂತಿ ಕ್ರಾಂತಿ ಸಿನಿಮಾವನ್ನ ಮತ್ತೊಮ್ಮೆ ಬೆಳ್ಳಿತೆರೆಗೆ ತರಬೇಕು ಎಂದು ಅಭಿಯಾನ ಆರಂಭಿಸಿದ್ದಾರೆ. ರವಿಚಂದ್ರನ್ ಅವರಿಗೆ ಟ್ಯಾಗ್ ಮಾಡಿ ಸಿನಿಮಾವನ್ನ ರೀರಿಲೀಸ್ ಮಾಡುವಂತೆ ಅಭಿಮಾನಿಗಳು ಒತ್ತಾಯಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ನಿರೀಕ್ಷಿತ ಯಶಸ್ಸು ಕಾಣದಿದ್ದ ಸಿನಿಮಾ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ತಲೆಮಾರಿನ ಪ್ರೇಕ್ಷಕರ ಕುತೂಹಲ ಕೆರಳಿಸಿರುವುದು ವಿಶೇಷ. ಅಭಿಮಾನಿಗಳ ಬಹುದಿನಗಳ ಬೇಡಿಕೆಗೆ ಇದೀಗ ರವಿಚಂದ್ರನ್ ಅವರ ಕಿರಿಯ ಪುತ್ರ ನಟ ವಿಕ್ರಮ್ ರವಿಚಂದ್ರನ್ ಪ್ರತಿಕ್ರಿಯಿಸಿದ್ದು, ಶಾಂತಿ ಕ್ರಾಂತಿ ರೀರಿಲೀಸ್ ಬಗ್ಗೆ ತಂದೆ ರವಿಚಂದ್ರನ್ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ವಿಕ್ರಮ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ರೀರಿಲೀಸ್ಗೆ ತಂದೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂಬ ಸುಳಿವನ್ನು ವಿಕ್ರಮ್ ನೀಡಿದ್ದಾರೆ. ಕುತೂಹಲದ ಮತ್ತೊಂದು ವಿಚಾರವೆಂದರೆ, ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ತೆರೆಗೆ ಬರಬೇಕು ಎಂಬುದು ವಿಕ್ರಮ್ ಅವರ ಆಸೆಯಷ್ಟೇ ಅಲ್ಲ, ರವಿಚಂದ್ರನ್ ಅವರ ಹಿರಿಯ ಪುತ್ರ ಮನೋರಂಜನ್ ಅವರಿಗೂ ಈ ಸಿನಿಮಾವನ್ನ ರೀರಿಲೀಸ್ ಮಾಡಬೇಕು ಎಂಬುದು ದೊಡ್ಡ ಕನಸಾಗಿತ್ತಂತೆ. ಸಿನಿಮಾ ಮತ್ತು ಜನರ ಪ್ರೀತಿಯೇ ತಮ್ಮ ಕುಟುಂಬದ ದೊಡ್ಡ ಆಸ್ತಿ ಎಂದು ಹೇಳಿರುವ ವಿಕ್ರಮ್ ಅಭಿಮಾನಿಗಳ ಒತ್ತಾಯವನ್ನ ತಂದೆ ರವಿಚಂದ್ರನ್ ಅವರ ಗಮನಕ್ಕೂ ತಂದಿದ್ದಾರೆ. ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಈಗಷ್ಟೇ ಕೆಲಸ ಶುರುವಾಗಿದೆ ಎಂಬ ವಿಕ್ರಮ್ ಅವರ ಮಾತು ಅಭಿಮಾನಿಗಳ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. 91ನೇ ಇಸ್ವಿನಲ್ಲಿ 4 ಭಾಷೆಗಳಲ್ಲಿ ತೆರೆಕಂಡಂಥ ಒಂದು ಉತ್ತಮವಾದ ಸಿನಿಮಾ. ಆ ಕಾಲದಲ್ಲಿ ಯಾಕೆ ಸೋಲ್ ಕಾಣ್ತು ಅಂತ ನಮಗೂ ಗೊತ್ತಿಲ್ಲ. ಆದರೆ ಸರ್ವ 6 ಕೋಟಿ ಕನ್ನಡಿಗರು ಬೆಳಗಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಈ ಸಿನಿಮಾವನ್ನು ಗೆಲ್ಲಿಸಬೇಕು, ಭಾಳ ಉತ್ತಮವಾದ ಸಿನಿಮಾ, ಭಾಳ ಶ್ರಮಪಟ್ಟಿರೋ ಸಿನಿಮಾ ಅಂತ ಕೂಗಿ ಕೇಳಿ ಬರ್ತಾ ಇದೆ. ನಾನು ಎಲ್ಲ ಕನ್ನಡಾಭಿಮಾನಿಗಳಲ್ಲೂ ಕೇಳ್ಕೊಳ್ಳೋದೊಂದೇ, ಕನ್ನಡಿಗರ ಸಿನಿಮಾವನ್ನು ನೋಡಿ ಕನ್ನಡವನ್ನು ಗೆಲ್ಲಿಸಿ ಒಂದು ಉತ್ತಮ ಸಂದೇಶವನ್ನು ಕೊಡಬೇಕು. ಹೊರ ರಾಜ್ಯಗಳಿಗೆ, ಬೇರೆ ರಾಜ್ಯಗಳಿಗೆ, ನಮ್ಮ ಭಾರತ ದೇಶದ ಸಿನಿಮಾ ರಂಗಕ್ಕೆ ಕನ್ನಡಿಗರು ಮನಸ್ಸು ಮಾಡಿದ ಹೊರ ರಾಜ್ಯದಿಂದ ಬಂದವರಿಗೆ ಜಾಗ ಕೊಡ್ತೀವಿ, ನೀರು ಕೊಡ್ತೀವಿ, ನಿಲ್ಲಕ್ಕೆ ಜಾಗ ಕೊಡ್ತೀವಿ, ದುಡಿಯೋಕ್ಕೆ ಅವಕಾಶ ಕೊಡ್ತೀವಿ. ನಮ್ಮ ಕನ್ನಡ ಸಿನಿಮಾಗಳಿಗೆ ಯಾಕೆ ಒಂದು ಅವಕಾಶ ಕೊಡಬಾರ್ದು? ಈ ಸಿನಿಮಾವನ್ನು ಯಾಕೆ ಗೆಲ್ಲಿಸಬಾರ್ದು? ಎಲ್ಲ ಕನ್ನಡಿಗರಲ್ಲಿ ಒಂದು ಮನವಿ ಅಷ್ಟೇ. ಈ ಸಿನಿಮಾವನ್ನು ಮತ್ತೆ ನಮ್ಮ ರವಿಚಂದ್ರನ್ ಅವರು ಮತ್ತೆ ರಿಲೀಸ್ ಮಾಡಿದ್ರೆ ಎಲ್ಲ ಕನ್ನಡಿಗರು ಒಕ್ಕೋರ್ಲಿಂದ ಈ ಸಿನಿಮಾವನ್ನು ಗೆಲ್ಲಿಸಬೇಕು ಅಂತ ಕನ್ನಡಿಗರಲ್ಲಿ ನಾನು ಕೇಳ್ಕೊಳ್ತೀನಿ. ಈಗ ಪ್ಯಾನ್ ಇಂಡಿಯಾ ಅಂತೇಳಿ ಇವಾಗ ಮಾತಾಡ್ತಾರೆ, ಆದರೆ ಆಗಿನ ಕಾಲದಲ್ಲಿ 90ರಲ್ಲೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದವರು ಸುಮಾರು 10 ಕೋಟಿಗಿಂತ ಹೆಚ್ಚು ಬಜೆಟ್ನಲ್ಲಿ ಸಿನಿಮಾ ಮಾಡಿದ್ರು ರವಿಚಂದ್ರನ್ ಅವರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾವು 91ನೇ ಇಸ್ವಿಗೆ ಹೋದಾಗ ನಾವೆಲ್ಲ ಒಂದು 12 ವರ್ಷದ ಹುಡುಗರಿದ್ವಿ. ಅವತ್ತಿನಿಗೆ 2000 ಮಕ್ಕಳನ್ನ ಕಲೆ ಹಾಕ್ಕೊಂಡು ಮಾಡಿದಂಥ ಅತಿ ದೊಡ್ಡ ಸಿನಿಮಾ. ಪೂರ್ತಿ ಚಲನಚಿತ್ರದ ಪೂರ್ತಿ ಮಕ್ಕಳಿಂದಲೇ ನಡೆದಿರ್ತಕ್ಕಂಥ ಒಂದು ಅತಿ ದೊಡ್ಡ ಸಿನಿಮಾ. 4 ಭಾಷೆಗಳಲ್ಲಿ ತೆರೆಕಂಡಂಥ ಸಿನಿಮಾ. ಆ ಹಾಡುಗಳಂತೂ ಭಾಳ ಇಂಪಾಗಿದೆ ಬಿಡಿ. ಹಾಡುಗಳಲ್ಲಿ ಮತ್ತೆ ಒಂದು ಸ್ವಾರಸ್ಯ ಇದೆ, ಒಂದು ಸಂದೇಶ ಇದೆ, ಒಂದು ಅಭಿಮಾನ ಇದೆ. ಭಾರತ ದೇಶದ ಬಗ್ಗೆ ಒಂದು ಅಭಿಮಾನವಾದ ಹಾಡುಗಳು ಇದ್ದಾವೆ. ಆ ಥರ ಸಿನಿಮಾ ಯಾಕೆ ಸೋಲ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ಈಗ ಗೆಲ್ಲಿಸೋವಂಥ ಒಂದು ಕಾಲ ಬಂದಿದೆ. 1991ರ ಸೆಪ್ಟೆಂಬರ್ 19ರಂದು ಶಾಂತಿ ಕ್ರಾಂತಿ ಸಿನಿಮಾ ಬಿಡುಗಡೆಯಾಗಿತ್ತು. ಆ ಕಾಲಕ್ಕೆ ಭಾರತೀಯ ಚಿತ್ರರಂಗದಲ್ಲಿ ಇಂತಹ ಬೃಹತ್ ಪ್ರಮಾಣದ ಸಿನಿಮಾ ನಿರ್ಮಾಣ ಮಾಡುವುದು ದೊಡ್ಡ ಸವಾಲಾಗಿತ್ತು. ಚಿತ್ರದ ಕ್ಲೈಮ್ಯಾಕ್ಸ್, ಅದ್ಧೂರಿ ದೃಶ್ಯಗಳು, ದೊಡ್ಡ ತಾರಾ ಬಳಗ ಸೇರಿದಂತೆ ಸಿನಿಮಾದ ಹಲವು ಅಂಶಗಳು ಅಂದಿನ ಪ್ರೇಕ್ಷಕರ ಗಮನ ಸೆಳೆದಿದ್ವು. ಸಿನಿಮಾದ ಬಜೆಟ್ ಬಗ್ಗೆ ಇಂದಿಗೂ ಚರ್ಚೆ ನಡೆಯುತ್ತಿದ್ದು, ಕೆಲವರು ಸುಮಾರು 10 ಕೋಟಿ ರೂಪಾಯಿ ಎಂದು ಹೇಳ್ತಿದ್ದಾರೆ. ಆದರೆ ಸಿನಿಮಾದ ನಿಜವಾದ ಬಜೆಟ್ ಅದಕ್ಕಿಂತಲೂ ಹೆಚ್ಚಿತ್ತು ಎಂಬುದು ವಿಕ್ರಮ್ ರವಿಚಂದ್ರನ್ ಅವರ ಮಾತು. ಶಾಂತಿ ಕ್ರಾಂತಿ ಸಿನಿಮಾ ರವಿಚಂದ್ರನ್ ಅವರಿಗೆ ಕೇವಲ ಒಂದು ಸಿನಿಮಾ ಆಗಿರಲಿಲ್ಲ, ಅದು ಅವರ ಹಲವು ವರ್ಷಗಳ ಕನಸು, ಶ್ರಮ ಮತ್ತು ಮಹತ್ವಾಕಾಂಕ್ಷೆಯ ಫಲವಾಗಿತ್ತು.
ಚಿತ್ರಕ್ಕಾಗಿ ತಮ್ಮ ಅತ್ಯಮೂಲ್ಯ ಸಮಯ ಮತ್ತು ಸಂಪನ್ಮೂಲಗಳನ್ನು ವಿನಿಯೋಗಿಸಿದ್ದ ರವಿಚಂದ್ರನ್ ಸಿನಿಮಾದ ಫಲಿತಾಂಶದಿಂದ ಭಾರಿ ಆರ್ಥಿಕ ಹಾಗೂ ಮಾನಸಿಕ ಆಘಾತ ಅನುಭವಿಸಿದ್ದರು ಎಂದು ಸ್ವತಃ ಹೇಳಿಕೊಂಡಿದ್ದಾರೆ. ಆದರೆ ಕಾಲ ಬದಲಾದಂತೆ ಸಿನಿಮಾದ ಬಗ್ಗೆ ಹೊಸ ತಲೆಮಾರಿನಲ್ಲೂ ಆಸಕ್ತಿ ಮೂಡಿದೆ. ಈಗ ಅದೇ ಸಿನಿಮಾ ಮತ್ತೆ ಬೆಳ್ಳಿತೆರೆಗೆ ಬಂದ್ರೆ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರಬಹುದು ಎಂಬ ಕುತೂಹಲ ಮೂಡಿದೆ. ಮಂಜುನಾಥ್ HR, ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.